ಪೀರಿಯಡಲ್ಲಿ ಒಂದು ಲವ್ ಸ್ಟೋರಿ ಅಂತ ಕೇಳ್ಪಟ್ವಿ ನಾವು. ನಿಮ್ಮ ಪ್ರೊಫೈಲನ್ನು ತಿಳ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು? ಇಡೀ 1 ವರ್ಷ ಪಕ್ಕದಲ್ಲೇ ಇದ್ದದ್ದಲ್ವ. ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ರಿಂದ ಮತ್ತು ಸ್ಟಾರ್ಟಿಂಗಲ್ಲಿ ಈಗ ಪರಿಚಯ ಆಯಿತು. ಆ ಪರಿಚಯ ಹಾಗೆ ಮುಂದೆ ಹೋಗಿ ಪ್ರೇಮಕ್ಕೆ ತಿರುಗಿತು. ಆದರೆ ಮದುವೆ ಅಂತ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಕೇಳಿದ್ರು ಮದುವೆ ಮಾಡ್ಕೊಳ್ಳೋಣ ಅಂತ. ನಾನು ಬೇಕು ಸುಮ್ಮನೆ ತಮಾಷೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ಸಡನ್ನಾಗಿ ನಾನು ಒಂದು ಸ್ವಲ್ಪ ಎಲ್ಲ ಕಾಣಿಸ್ದೇ ಇರೋ ಥರ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಸಡನ್ಲಿ ಅವ್ರು ಎಷ್ಟು ಪ್ಯಾನಿಕ್ ಆಗಿ ಎಲ್ಲ ಹುಡುಕಾಟ ಆಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಐ ವಾಸ್ ವಾಚಿಂಗ್ ಹಿಮ್. ಬಹುಶಃ ಇದಕ್ಕೆ ಕಾರಣ ಚಿಕ್ಕವರಿದ್ದಾಗೆ ನಾವು ತುಂಬ ಗೋಲಿ ಆಡ್ತಾ ಇದ್ದೆ. ಅದು ಇರಬಹುದು ಅಂತ ನಾನು ಅಂದ್ಕೊಳ್ಳೋದು. ಅಲ್ಲಿ ಗೋಲಿ ಆಡುವಾಗ ಗೊತ್ತಲ್ಲ, ಗುರಿ ಇಟ್ಟೆ ಹೊಡೆಯುವಂಥ ಅದು ಅಲ್ಲಿ ಟ್ರೈನಪ್ ಆಗಿತ್ತು ಅಂತ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಶೂಟಿಂಗ್ ತುಂಬ ಚೆನ್ನಾಗಿ ಇತ್ತು ನಂದು. ನಮ್ಮದು ಚಿತ್ರದುರ್ಗ ಜಿಲ್ಲೆ, ಅಲ್ಲಿ ಅದು ಆಲ್ಮೋಸ್ಟ್ ಬರ ಇರುವಂಥದ್ದೇ ಜಿಲ್ಲೆ. ಅಲ್ಲಿ ನಮಗೆ ಕುಡಿಯೋ ನೀರಿಂದೇ ಸಮಸ್ಯೆ. ನಾವು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರಗಳಿಂದ ನೀರನ್ನು ಹೊತ್ಕೊಂಡು ಬರ್ತಾ ಇದ್ವಿ. ಅದು 2 ದೊಡ್ಡ ಬಿಂದಿಗೆಗಳಲ್ಲಿ ತಲೆ ಮೇಲೆ ಒಂದು ಬಗ್ಲಲ್ಲಿ ಒಂದು ಬಿಂದಿಗೆಗಳನ್ನು ಹೊತ್ಕೊಂಡು ನೀರು ತರಬೇಕಾಗ್ತಿತ್ತು. ಹಳ್ಳಿಯಿಂದ ಬಂದಂಥವರು, ಕನ್ನಡ ಮೀಡಿಯಮ್ನಲ್ಲಿ ಓದಿರೋರು, ಇಂಗ್ಲೀಷ್ ಅಷ್ಟೊಂದು ಬರಲ್ಲ. ಹಾಗಾಗಿ ನಾವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದು ಯಾವಾಗಲೂ ನಮಗೆ ಒಂದು ಆತಂಕ ಇದ್ದೇ ಇರ್ತಿತ್ತು. ಪೊಲೀಸ್ ಟ್ರೈನಿಂಗ್ ಗೊತ್ತಿದೆ, ಅದು ಅಷ್ಟು ಸುಲಭವಾಗಿ ಇರುವಂಥ ಟ್ರೈನಿಂಗ್ ಅಲ್ಲ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೆ ಬರಲಿಕ್ಕೆ, ಅದು ಮಹಿಳೆಯರು ಬರಲಿಕ್ಕೆ ಹಿಂದೇಟ್ ಏನಾದ್ರು ಆಗ್ತಿದ್ದಾರೆ ಅಂತಂದರೆ ಅದಕ್ಕೆ ಒಂದು ಮುಖ್ಯ ಕಾರಣ ಈ ಟ್ರೈನಿಂಗ್ ತುಂಬ ಟಫ್ ಇರುತ್ತೆ ಅನ್ನುವಂಥದ್ದು ಕೂಡ. ಪ್ರಥಮ ಬಾರಿಗೆ ಟೀಚರ್ ಸೆಲೆಕ್ಷನ್ನಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ರು ನಮ್ಮ ಬ್ಯಾಚಲ್ಲಿ. ಆ ಎಂಟ್ರೆನ್ಸ್ ಟೆಸ್ಟ್ ಬರೆದೆ, ಜಿಲ್ಲೆಗೇ 2ನೇ ಸ್ಥಾನದಲ್ಲಿ ಸೆಲೆಕ್ಷನ್ ಆಯಿತು ನಂದು. ವಿರಾಮದ ನಂತರ ಪೊಲೀಸ್ ಟೈಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೇಡಮ್, ನಾನು ಆಗಲೇ ಮಾತನಾಡ್ತಾ ಇದ್ದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಾ ಇದ್ದೆ. ಇವಾಗ ಅಂದರೆ ಪೊಲೀಸ್ ಅಂತ ಅಂದ್ರೆ ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಾರೆ ಅಂತ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ನಮ್ಮ ಜನರಲ್ಲಿ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರ ಒಂದು ಜೀವನದಲ್ಲೂ ಬಾಲ್ಯ, ಡಿಗ್ರಿ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ತುಂಬ ಎಂಜಾಯ್ ಮಾಡಿರ್ತಾರೆ ಅಂತ. ಹಾಗಾದರೆ ನಿಮ್ಮ ಒಂದು ಕಾಲೇಜ್ ಲೈಫ್, ಡಿಗ್ರಿ ಲೈಫ್ ಹೇಗಿತ್ತು? ಶಾಲಾ ಕಾಲೇಜಿನ ದಿನಗಳು ಚೆನ್ನಾಗೇ ಇತ್ತು. ಅಂದರೆ ನಾನೇನು ತುಂಬ ತುಂಟತನ ಮಾಡುವಂಥ ವ್ಯಕ್ತಿ ಏನಲ್ಲ. ಕಾಲೇಜಲ್ಲಿ ಮತ್ತು ಹೈಸ್ಕೂಲ್ಗಳಲ್ಲೆಲ್ಲ ಅಂದರೆ ಒಂದು ರೆಕಗ್ನಿಷನ್ ಇತ್ತು, ಚೆನ್ನಾಗಿ ಓದ್ತಾರೆ ಅನ್ನುವಂಥ ಒಂದು ರೆಕಗ್ನಿಷನ್ ಇದ್ದಿದ್ದರಿಂದ ಜಾಸ್ತಿ ತುಂಟತನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗೆ ನಾನು ಕೂಡ ಏನು ಜಾಸ್ತಿ ಫನ್ನಿಯೆಸ್ಟಾಗಿ ಇರುವಂಥ ವ್ಯಕ್ತಿ ಏನಲ್ಲ. ಬಟ್ ರೆಗ್ಯುಲರಾಗಿ ನಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗ್ತಕ್ಕಂಥದ್ದು, ಎಲ್ಲೋ ಬೇಕ್ರಿನಲ್ಲಿ ಏನೋ ತಿನ್ನುವಂಥದ್ದು, ಸಿನಿಮಾ ನೋಡೋಕ್ಕೆ ಹೋಗೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ವಿ. ಜೊತೆಗೆ ನಾವು ಟೂರ್ ಎಲ್ಲ ಹೋದಂಥ ಸಂದರ್ಭದಲ್ಲಿ ಎಂಜಾಯ್ ಮಾಡ್ತಕ್ಕಂಥದ್ದು. ಆಗ ಸ್ವಲ್ಪ ನಿದ್ದೆ ಮಾಡೋರಿಗೆಲ್ಲ ನಮ್ಮ ಅಂದರೆ ಕಾಜಲ್ಲಿಂದ ಬರೆಯೋವಂಥದ್ದು, ಆ ಥರ ಸಣ್ಣ ಪುಟ್ಟ ತುಂಟಾಟಗಳನ್ನೆಲ್ಲ ಮಾಡಿದ್ದೀವಿ. ಪರ್ಮಿಷನ್ ಯಾರು ಕೊಡ್ತಾಯಿದ್ರು ಈ ಥರ ಟ್ರಿಪ್ಗೆ ಹೋಗೋದಕ್ಕೆ? ಅಮ್ಮನ, ಅಪ್ಪನ? ಯಾರು ನಿಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ರು ಅವಾಗ? ಇಬ್ಬರ ಜೊತೆಗೂ ಚೆನ್ನಾಗಿದೆ. ನಮ್ಮ ತಂದೆ ತಾಯಿ ಇಬ್ಬರು ಸಪೋರ್ಟ್ ಮಾಡೋರು, ಕೊಡೋರು. ಆ ಥರದ್ದೇನು ತೊಂದರೆ ಇಲ್ಲ. ಅಂದರೆ ಎಕಾನಾಮಿಕಲ್ ಸ್ಟೇಟಸ್ಸಿಂದ, ಅಂದರೆ ಫೈನಾನ್ಷಿಯಲಿ ಸ್ವಲ್ಪ ನಾವು ಬಡವರಿದ್ದರಿಂದ ಸ್ವಲ್ಪ ಹೋಗೋದಕ್ಕೆ ತೊಂದರೆ ಇರ್ತಿದ್ದ ಹೊರತು ಅದರ್ವೈಸ್ ಅವರು ನಮ್ಮನ್ನು ಹೊರಗಡೆ ಕಳಿಸ್ಲಿಕ್ಕೆ ಎಲ್ಲ ಯಾವಾಗಲೂ ಸಪೋರ್ಟಿವ್ ಆಗಿರೋದು. ನಾನು ತುಂಬ ಸ್ಪೋರ್ಟ್ಸ್ ಇವೆಂಟ್ಸಲ್ಲೆಲ್ಲ, ಅಂದರೆ ನಾನು ಅಥ್ಲೀಟ್ ಇದ್ದೆ, ಹಾಗಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾಯಿದ್ದೆ. ಒಂದು ನಮ್ಮದು ಹೈಸ್ಕೂಲಲ್ಲಿ ನಮ್ಮ ಟೀಮು, ನಾವು ಬಾಲ್ ಬ್ಯಾಡ್ಮಿಂಟನ್ ನಮ್ಮ ಟೀಮು, ನಮ್ಮ ಭೀಮೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಟೀಮು ಯಾವಾಗಲೂ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಕಂಪಲ್ಸರಿ ಹೋಗ್ತಾ ಇದ್ವಿ ನಾವು. ಅದರ ಕ್ಯಾಪ್ಟನ್ ಕೂಡ ಆಗಿದ್ದೆ ನಾನು. ಆ ಥರ ಹೊರಗಡೆ ಹೋಗುವಂಥದ್ದು ಸ್ಪೋರ್ಟ್ಸ್ಗಾಗಿರ್ಬೋದು ಅಥವಾ ಟೂರ್ ಅಥವಾ ಪಿಕ್ನಿಕ್ಗಳಿಗೆಲ್ಲ ಕಳಿಸ್ಕೊಡ್ತಾಯಿದ್ರು.
ಎಸ್, ಈಗ ಡಿಗ್ರಿನೂ ಆಯಿತು ಎಲ್ಲ ಆದಮೇಲೆ ನೀವು ನಾನು ಕೇಳ್ಪಟ್ಟ ಹಾಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರಿ ಮತ್ತು DGIG ಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ರಿ ಮುಂಚೆ ಅಂತೆಲ್ಲ ಕೇಳ್ಪಟ್ಟೆ. ಆ ಟೀಚರ್ ಆಗಿ ಕೆಲಸ ಮಾಡಬೇಕಾದ್ರೇ ನಿಮಗೆ ಪೊಲೀಸ್ ಆಗಬೇಕು ಅಂತ ಅನಿಸ್ತಾ ಇತ್ತಾ? ಈ ಪೊಲೀಸ್ ಆಗಬೇಕು ಅಂತ ನಿಮ್ಮ ಮೈಂಡ್ಗೆ ಯಾವಾಗ ಬಂತು? ನಂದು ನಾವು PUC ಮುಗಿದ ನಂತರ ಆಬ್ವಿಯಸ್ ಆಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ, ನಮ್ಮ ತಂದೆ ಕೂಡ ಟೀಚರ್ ಇದ್ದರು, ನಮ್ಮ ಅಕ್ಕಂದಿರುಗಳು ಕೂಡ TCH ಎಲ್ಲ ಮಾಡಿದರು. ಹಾಗಾಗಿ ನಾನು ಕೂಡ TCH ಮಾಡಬೇಕಂತಕ್ಕಂಥದ್ದು ಮನೆಯವರೆಲ್ಲರ ಅಭಿಲಾಷೆ ಆಗಿತ್ತು. ನನಗೆ ಡಿಗ್ರಿಗೆ ಹೋಗಬೇಕು ಅನ್ನುವಂಥ ಒಂದು ಇಷ್ಟ ಆಯಿತು. ಆಗ ನಮ್ಮ ತಂದೆ ತಾಯಿ ಅವ್ರು ಹೇಳಿದ್ದು ಅಂತಂದರೆ, ಫಸ್ಟು ಒಂದು TCH ಮುಗಿಸ್ಕೊ, ಅಂದರೆ ಆವಾಗ ಒಂದು ಜಾಬ್ ಸೆಕ್ಯೂರಿಟಿ. ಆಗ ಹೇಗಿತ್ತಪ್ಪ ಸಿಚುವೇಶನ್ ಅಂದರೆ, TCH ಮಾಡಿದ್ರೆ ಡೆಫಿನೆಟ್ ಆಗಿ ಕೆಲಸ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ನೀನು TCH ಮಾಡಿದಾದಮೇಲೆ ಮುಂದಕ್ಕೆ ಏನು ಬೇಕಾದರೂ ಓದು ಅಂತ ಹೇಳಿದ್ರಿಂದ ನಾನು ಕೂಡ TCH ಮಾಡಿದೆ. ಮಾಡಿದ ನಂತರ 2022ರಲ್ಲಿ ನಮ್ಮದು TCH ಮುಗೀತು. ಆಗ ನಮಗೆ ಸದ್ಯಕ್ಕೆ ತಕ್ಷಣದಲ್ಲಿ TCH ಜಾಬ್ಗೋಸ್ಕರ ಯಾರ್ದು ಕಾಲ್ ಮಾಡಲಿಲ್ಲ. ಮತ್ತು ನಾನು ರೆಗ್ಯುಲರ್ ಡಿಗ್ರಿಗೆ ಸೇರಿಕೊಂಡೆ. ಡಿಗ್ರಿ ನಾನು ಚಿತ್ರದುರ್ಗದಲ್ಲಿ SJM ವಿಮೆನ್ಸ್ ಕಾಲೇಜಲ್ಲಿ ಓದಿದ್ದು. ವಿಮೆನ್ಸ್ ಕಾಲೇಜಲ್ಲಿ ನಂದು ಮೇಜರ್ ಇಂಗ್ಲೀಷ್ ಲಿಟ್ರೇಚರನ್ನು ತಗೊಂಡು ಓದ್ತಾ ಇದ್ದೆ. 2 ವರ್ಷ ಡಿಗ್ರಿ ಆದ ತಕ್ಷಣ ನಮಗೆ 3ನೇ ವರ್ಷಕ್ಕೆ ನಾವು ಹೋದ್ವಿ. ಆ ಟೈಮಲ್ಲಿ ಜಾಬ್ ಕಾಲ್ ಬಂತು. ಆಗ ಪ್ರಥಮ ಬಾರಿಗೆ ಟೀಚರ್ ಸೆಲೆಕ್ಷನ್ನಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ರು ನಮ್ಮ ಬ್ಯಾಚಲ್ಲಿ. ಆ ಎಂಟ್ರೆನ್ಸ್ ಟೆಸ್ಟ್ ಬರೆದೆ, ಜಿಲ್ಲೆಗೇ 2ನೇ ಸ್ಥಾನದಲ್ಲಿ ಸೆಲೆಕ್ಷನ್ ಆಯಿತು ನಂದು. ಆವಾಗ ಆಬ್ವಿಯಸ್ ಆಗಲಿ ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು, ಕೆಲಸಕ್ಕೆ ಸೇರಬೇಕಾಗಿದ್ದರಿಂದ. ಆಗ ನಾನು ಚಿತ್ರದುರ್ಗ ಟೌನಲ್ಲಿ ಗೌರ್ಮೆಂಟ್ ಉರ್ದು ಪ್ರೈಮರಿ ಸ್ಕೂಲ್ ಅಂತ ಇದೆ ಗೋಪಾಲ್ಪುರದಲ್ಲಿ, ಆ ಶಾಲೆಯಲ್ಲಿ ಟೀಚರಾಗಿ ಜಾಬಿಗೆ ಸೇರಿಕೊಂಡೆ. ಸೊ ಅಲ್ಲಿ ಡಿಗ್ರಿಯನ್ನು 2 ವರ್ಷ ಆಗಿ 3ನೇ ವರ್ಷ ಏನು ಜಾಯ್ನ್ ಆಗಿದ್ದೆ. ಆಗ ಓದ್ತಾನು ಮತ್ತು ಕೆಲಸ ಮಾಡಲಿಕ್ಕೆ ಒಟ್ಟಿಗೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಫೈನಲ್ ಇಯರ್ ಡಿಗ್ರಿಯನ್ನು ನಾನು ಕುವೆಂಪು ಯೂನಿವರ್ಸಿಟಿಗೆ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಸೇರಿಕೊಂಡು ಕಂಪ್ಲೀಷನ್ ಮಾಡಿಕೊಂಡೆ ಡಿಗ್ರಿನ. ಅಲ್ಲಿಂದ 2002ರಿಂದ 2006 ತನಕ ಪ್ರೈಮರಿ ಸ್ಕೂಲ್ ಟೀಚರಾಗಿ ಕೆಲಸ ಮಾಡಿದ್ದೀನಿ. ನಂತರ 2006ರಲ್ಲಿ ಅಂದರೆ 2005ರಲ್ಲಿ ಮೊದಲನೇ ಬಾರಿಗೆ KSಗೆ ಪ್ರಿಲಿಮ್ಸ್ಗೆ ಕಾಲ್ ಮಾಡಿದ್ರು. ಅಂದರೆ ಆಗ ಸ್ವಲ್ಪ ಒಂದು 5-6 ವರ್ಷಗಳ ಗ್ಯಾಪ್ ಇತ್ತು. ಆ ಗ್ಯಾಪ್ ನಂತರ ಫಸ್ಟ್ ಬಾರಿ ಕಾಲ್ ಮಾಡಿದಾಗ ಅಷ್ಟೊತ್ತಿಗೆ ನಂದು ಡಿಗ್ರಿ ಮುಗಿದಿತ್ತು. ಆ ಎಕ್ಸಾಮಿನೇಷನ್ ತಗೊಳ್ಳೋದಕ್ಕೆ ಅಂಥೇಳಿ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ಮೊದಲನೇ ಬಾರಿ 2005ರಲ್ಲಿ ಪ್ರಿಲಿಮ್ಸ್ ನಂದು ಪಾಸ್ ಆಯಿತು. ಪ್ರಿಲಿಮ್ಸ್ ಮುಗಿದ ನಂತರ ಮೇನ್ಸ್ಗೆ ಸಿದ್ಧತೆ ಮಾಡಲಿಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಗೆ ಕೋಚಿಂಗ್ ಸೆಂಟ್ರಿಗೆ ಸೇರಿಕೊಂಡೆ. ಅಲ್ಲಿ ಬೆಂಗಳೂರಲ್ಲಿ ಸ್ಪರ್ಧಾ ಚೈತ್ರ ಅಂತ ಕೋಚಿಂಗ್ ಸೆಂಟ್ರಲ್ಲಿ. ಯಾಕಂದರೆ ನಾನು ಮೊದಲನೇ ಅಂದರೆ ಪೂರ್ತಿ ನಂದು ಕನ್ನಡ ಮಾಧ್ಯಮದಲ್ಲೇ ನನ್ನ ಪೂರ್ತಿ ಸ್ಟಡೀಸ್ ಆಗಿರತಕ್ಕಂಥದ್ದು. ಹಾಗಾಗಿ ಸ್ಪರ್ಧಾ ಚೈತ್ರದಲ್ಲಿ ಕನ್ನಡ ಮೀಡಿಯಮ್ಗೆ ಅಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಿದ್ದರಿಂದ ಅಲ್ಲಿ ಸೇರಿಕೊಂಡು ಮೊದಲನೇ ಬಾರಿ ಮೇನ್ಸ್ ಬರೆದ ನಂತರ ಇಂಟರ್ವ್ಯೂಗೆ ಕೂಡ ಹೋಗಿದ್ದೆ. ಆದರೆ ಆ ಬಾರಿ ಸೆಲೆಕ್ಷನ್ ಆಗಲಿಲ್ಲ. ಆದರೆ ಆ ಬಾರಿ KPSCಯಿಂದನೇ ಕರೆದಂಥ FDA ಪರೀಕ್ಷೆಯಲ್ಲಿ ನಾನು ಸೆಲೆಕ್ಷನ್ ಆದೆ. FDAನಲ್ಲಿ ಸೆಲೆಕ್ಷನ್ ಆದಾಗ ಅದರಲ್ಲೂ ಪೊಲೀಸ್ ಇಲಾಖೆನೇ ಸಿಕ್ತು. ಪೊಲೀಸ್ ಇಲಾಖೆಯಲ್ಲಿ DG ಆ್ಯಂಡ್ IGP ಆಫೀಸ್, ಅಂದರೆ ನಮ್ಮದು ಚೀಫ್ ಆಫೀಸ್ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ದು ಚೀಫ್ ಆಫೀಸ್, ಅದು ಬ್ಯಾಂಗ್ಳೂರು ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಗೆ FDA ಆಗಿ ಸೇರಿಕೊಂಡು ಅಲ್ಲಿ 3.5 ವರ್ಷಗಳ ಕಾಲ FDA ಆಗಿ ಕೆಲಸ ಮಾಡಿದ್ದೇನೆ. ಎಸ್, ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಬೇಕಾದ್ರೆ ಏನು ಅನಿಸ್ತಾ ಇತ್ತು? ಈಗ ನೀವು ಹೇಳಿದ್ರಿ ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಕೆಲಸ ಸಿಗಲಿಲ್ಲ ಅಂತ, ಅವಾಗ ಏನು ಅಂದ್ಕೊಂಡ್ರಿ? ಆಬ್ವಿಯಸ್ಲಿ ಈಗ ಅಟೆಂಪ್ಟ್ಸ್ಗಳು ಕೊಡ್ತಾ ಹೋದಾಗ ಫಸ್ಟಿಗೆ ಆಗಿಲ್ಲ ಅಂತಂದರೆ ಎಲ್ರಿಗೂ ನಿರಾಶೆ ಆಗುತ್ತೆ. ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಬರಬೇಕು ಅಂತ ಅಂದಾಗ ಕೂಡ ನಮ್ಮಲ್ಲಿ ಹಿಂದೆ ಯಾರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂಥವ್ರು ಯಾರೂ ಇರಲಿಲ್ಲ. ಬಟ್ ನಮ್ಮ ದೊಡ್ಡಕ್ಕ ಶಶಿಕಲಾ ಅವರು ಯಾವಾಗಲೂ ಹೇಳ್ತಾ ಇದ್ರು ನನಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು, ಆಫೀಸರ್ಸ್ಗಳಾಗಬೇಕು ಅಂತ ಹೇಳಿಬಿಟ್ಟು. ಆ ಹಿನ್ನೆಲೆಯಲ್ಲಿ ಓದಬೇಕು ಅಂತ. ಬಟ್ ನಮಗೆ ಒಂದು ಮನಸ್ಸಲ್ಲಿ ಇದ್ದಂಥದ್ದೇನಪ್ಪ ಅಂತಂದರೆ, ನಾವು ಹಳ್ಳಿಯಿಂದ ಬಂದಂಥವರು, ಕನ್ನಡ ಮೀಡಿಯಮ್ನಲ್ಲಿ ಓದಿರೋರು,
ಇಂಗ್ಲೀಷ್ ಅಷ್ಟೊಂದು ಬರಲ್ಲ, ಹಾಗಾಗಿ ನಾವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದು ಯಾವಾಗಲೂ ನಮಗೆ ಒಂದು ಆತಂಕ ಇದ್ದೇ ಇರ್ತಿತ್ತು. ಬಟ್ ಅಲ್ಲಿಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ನಮ್ಮ ಜೊತೆಯಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋರು ಬಂದಿದ್ರಲ್ಲ, ಅಂಥವ್ರನ್ನೆಲ್ಲ ನೋಡಿದಾದಾಗ ಪರವಾಗಿಲ್ಲ ಮಾಡಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂತು. ಮೊದಲನೇ ಬಾರಿಗೆ ಏನು ಸೆಲೆಕ್ಷನ್ ಆಗಲಿಲ್ಲ, ಆಬ್ವಿಯಸ್ ಆಗಿ ನಮಗೂ ಕೂಡ ನಿರಾಶೆ ಆಯಿತು. ಆದರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹೇಗಪ್ಪ ಅಂತಂದರೆ, ಒಂದು ಸಲ ನಾವು ಅದನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಅದು ಒಂದು ರೀತಿ ಅಡಿಕ್ಷನ್ ಥರ, ಅದು ನಿಲ್ಲೋದಿಲ್ಲ. ಅಂದರೆ ಇವತ್ತು ರಿಸಲ್ಟ್ ಬಂತು, ನಮಗೆ ಬೇಜಾರಾಯಿತು ಅನಿಸುತ್ತೆ, ಅವಾಗ ಇನ್ನು ಮುಂದೆ ಓದೋದೇ ಬೇಡ, ಸಾಕು ಬಿಡು ಹೋಗಲಿ ಅಂತ. ಬಟ್ ನೆಕ್ಸ್ಟ್ ಎಕ್ಸಾಮ್ ಕಾಲ ಆಯಿತು ಅಂದ ತಕ್ಷಣ ತಂತಾನೇ ಅದು ನೆಕ್ಸ್ಟ್ ಪ್ರಿಪರೇಷನ್ಗೆ ಶುರು ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಹಾಗೆಯೇ ಮೊದಲನೇ ಸಲ ಸೆಲೆಕ್ಷನ್ ಆಗಿಲ್ಲ ಅಂತ ಬೇಜಾರಾದರೂ ಕೂಡ ಒಂದು ಸ್ವಲ್ಪ ದಿನ ಅಷ್ಟೇ ಅದು ಉಳಿತಾ ಇದ್ದಿದ್ದು. ನಂತರ ಸೆಕೆಂಡ್ ಟೈಮ್ ಎಕ್ಸಾಮಿನೇಷನ್ ಕಾಲ ಆದ ತಕ್ಷಣ ಇಮಿಡಿಯೇಟ್ಲಿ ಓದಲಿಕ್ಕೆ ಶುರು ಮಾಡಿದ್ವಿ. ಈಗ ನೀವು ಹೇಳಿದ್ರಿ ಆಟೋಮೆಟಿಕ್ ಆಗಿ ನಾನು ಏನೋ ಪ್ರಿಪೇರ್ ಆಗೋಕ್ಕೆ ಶುರು ಆದೆ ಅಂತ. ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಏನು ತಪ್ಪು ಮಾಡಿದ್ದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತಾ? ಎಲ್ಲಿ ಜಾಸ್ತಿ ಒತ್ತು ಕೊಡಬೇಕು ಆ ಥರ ಏನಾದರೂ? ಖಂಡಿತ ಗೊತ್ತಾಯಿತು. ಅಂತಂದರೆ ಫಸ್ಟ್ ಅಟೆಂಪ್ಟಲ್ಲೂ ಕೂಡ ನಾನು ಇಂಟರ್ವ್ಯೂ ತನಕ ಹೋಗಿದ್ದೆ. ಆದರೆ ನನಗೆ ಆವಾಗ ಗೊತ್ತಾಗಿದ್ದು ಏನಪ್ಪ ಅಂತಂದರೆ, ಇಂಟರ್ವ್ಯೂನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇರಲಿ, ಮೇನ್ಸಲ್ಲಿ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು ಅಂತಂದರೆ, ಅಂದರೆ ಸಾಕಷ್ಟು ಮಾರ್ಕ್ಸ್ ಬಂದಿತ್ತು ಅಂತಂದರೆ ಡೆಫಿನೆಟ್ಟಾಗಿ ಸೆಲೆಕ್ಷನ್ ಆಗ್ತೀವಿ ಅನ್ನುವಂಥದ್ದು ಆಗ ನನಗೆ ಗೊತ್ತಾಯಿತು. ಅಂದರೆ ಮೇನ್ಸಲ್ಲಿ ನಾನು ಹೆಚ್ಚು ಅಂಕಗಳನ್ನು ತೆಗಿಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಓದುವ ವಿಧಾನದಲ್ಲಿ ಏನೇನು ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ, ಈಗ ನಾನು ಮುಂಚೆನೇ ಹೇಳಿದಾಗೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದರಿಂದ ಸಾಕಷ್ಟು ಬರೀ ಕನ್ನಡ ಪುಸ್ತಕಗಳನ್ನು ಮಾತ್ರನೇ ಓದ್ತಾ ಇದ್ದಿದ್ದು. ಮೊದಲ ಬಾರಿಗೆ ಇಂಟರ್ವ್ಯೂನಲ್ಲಿ ಯಾವಾಗ ಸೆಲೆಕ್ಷನ್ ಆಗಲಿಲ್ಲ ಆಗ ಗೊತ್ತಾಯಿತು ನಮ್ಮ ಇನ್ನೂ ನಾಲೆಡ್ಜ್ ಅಂತಕ್ಕಂಥದ್ದನ್ನು ಬೇರೆ ಬೇರೆ ಪುಸ್ತಕಗಳಿಂದ ಇನ್ನೂ ನಾನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಗ ನಾನು ಇಂಗ್ಲೀಷ್ ಮೀಡಿಯಮ್ ಪುಸ್ತಕಗಳನ್ನು ಸಹ ಓದಿಕೊಂಡು ಕನ್ನಡಕ್ಕೆ ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಸೊ ಆ ಥರದಲ್ಲಿ ನೆಕ್ಸ್ಟ್ ಅಟೆಂಪ್ಟ್ಗಳಿಗೆ ಅದು ಅನುಕೂಲ ಆಯಿತು. ಫೈನಲಿ ಸೆಲೆಕ್ಟ್ ಆದ್ರಿ. ಇನ್ನು ನೆಕ್ಸ್ಟು ಟ್ರೈನಿಂಗ್ ಪೀರಿಯಡು. ನಿಮ್ಮ ಟ್ರೈನಿಂಗ್ ಪೀರಿಯಡು ತುಂಬ, ಅದು ನಿಮಗೆ ಲೈಫ್ ಟರ್ನಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹೇಗೆ ಅನಿಸ್ತಾ ಇತ್ತು ಟ್ರೈನಿಂಗ್ ಪೀರಿಯಡ್ನ? ಎಷ್ಟು ಎಂಜಾಯ್ ಮಾಡಿದ್ರಿ? ಟ್ರೈನಿಂಗ್ ಪೀರಿಯಡ್ ಅದು ಒಂದು ಅದೇ ನೀವು ಹೇಳಿದಾಗೆ ಇಟ್ಸ್ ಎ ವೆರಿ ಡಿಫರೆಂಟ್ ಎಪಿಸೋಡ್. ಯಾಕೆ ಅಂತಂದರೆ, ಈಗ ಪೊಲೀಸ್ ಟ್ರೈನಿಂಗ್ ಗೊತ್ತಿದೆ, ಅದು ಅಷ್ಟು ಸುಲಭವಾಗಿ ಇರುವಂಥ ಟ್ರೈನಿಂಗ್ ಅಲ್ಲ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೆ ಬರಲಿಕ್ಕೆ, ಅದು ಮಹಿಳೆಯರು ಬರಲಿಕ್ಕೆ ಹಿಂದೇಟು ಏನಾದ್ರು ಆಗ್ತಿದ್ದಾರೆ ಅಂತಂದರೆ ಅದಕ್ಕೆ ಒಂದು ಮುಖ್ಯ ಕಾರಣ ಈ ಟ್ರೈನಿಂಗ್ ತುಂಬ ಟಫ್ ಇರುತ್ತೆ ಅನ್ನುವಂಥದ್ದು ಕೂಡ. ಆದರೆ ಟ್ರೈನಿಂಗ್ ಅವಧಿನಲ್ಲಿ ಯಾವತ್ತೂ ಕೂಡ ಟ್ರೈನಿಂಗ್ ನಾನು ಟಫ್ ಆಯಿತು ಅಂತ ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಯಾಕಂದರೆ ಮುಂಚೆಯಿಂದ ಕೂಡ ನಾವು ಹೈಸ್ಕೂಲ್ ದಿನಗಳಿಂದ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಅಥ್ಲೀಟ್ ಆಗಿದ್ದರಿಂದ ಫಿಸಿಕಲ್ ಟ್ರೈನಿಂಗು, ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಫಿಟ್ನೆಸ್ಗೋಸ್ಕರ ಏನು ಟ್ರೈನಿಂಗನ್ನು ನಮ್ಮಲ್ಲಿ KPA ಕೊಡ್ತಾಯಿದ್ರು ಅದು ತುಂಬ ಟಫ್ ಆಗಿದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಒಟ್ಟು 25 ಜನದ ಗುಂಪು ಇದ್ದಿದ್ದು. ಅಂದರೆ ನಾವು ಪೊಲೀಸ್ 13 ಜನ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಬಂದಂಥ 12 ಜನ ಅಧಿಕಾರಿಗಳಿದ್ದಿದ್ದು. ಒಟ್ಟು 25 ಜನದ ಗುಂಪಲ್ಲಿ 13 ಜನ ಹುಡುಗರು ಮತ್ತು 12 ಜನ ಹುಡುಗಿರಿದ್ದು. ಅಂದರೆ ಹುಡುಗಿಯರ ಪ್ರಮಾಣನೂ ಕೂಡ ಜಾಸ್ತಿ ಇತ್ತು. ಅದೇ ಆಲ್ಮೋಸ್ಟ್ 50 ಇದ್ದಿದ್ದರಿಂದ ಯಾವುದೇ ರೀತಿ ಅಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿ ಟ್ರೈನಿಂಗ್ ನಡೀಲಿಕ್ಕೆ ಅವಕಾಶ ಆಯಿತು. ಸೊ ಇಂಡೋರ್ ಕ್ಲಾಸಸ್ ಆಗಲಿ ಔಟ್ಡೋರ್ ಕ್ಲಾಸಸ್ ಆಗಲಿ ತುಂಬ ಎಂಜಾಯ್ ಮಾಡಿದ್ವಿ. ಈಗ ಅದನ್ನು ನಾವು ಹಿನ್ನೋಟಕ್ಕೆ ಹೋಗಿ ಗಮನಿಸ್ಕೊಂಡಾಗ ನಿಜವಾಗ್ಲೂ ಎಷ್ಟೆಲ್ಲ ಸ್ಕಿಲ್ಸನ್ನು ಆವಾಗ ಕಲ್ತ್ವಿ ಅಂತ ಖುಷಿಯಾಗುತ್ತೆ. ಪ್ರತಿಯೊಂದನ್ನು ಏನು ಈಗ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಚೆನ್ನಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಫಸ್ಟು ನಮ್ಮ ಪ್ರೊಟೆಕ್ಷನ್ನು, ನಂತರ ಸೊಸೈಟಿ ಪ್ರೊಟೆಕ್ಷನ್ಗೆ ಏನೇನೆಲ್ಲ ಬೇಕು ಅನ್ನೋಂಥ ಎಲ್ಲ ಸ್ಕಿಲ್ಸ್ಗಳನ್ನು ಅಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗು, ರಾಕ್ ಕ್ಲೈಂಬಿಂಗು, ಶೂಟಿಂಗ್, ಆನಂತರ ಅಬ್ಸ್ಟ್ಯಾಕಲ್ಸ್ ಮಾಡ್ತಕ್ಕಂಥದ್ದು. ಎವ್ರಿ ಡೇ ನಾವು 5 ಕಿಲೋಮೀಟರ್ ರನ್ ಮಾಡಿ ನಂತರ ಹೊರಗಿನ ಆ್ಯಕ್ಟಿವಿಟಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಅದರ ಜೊತೆಗೆ ಎಕ್ಸಸೈಸಸ್ ಮಾಡ್ತಾಯಿದ್ವಿ, ಆರ್ಮ್ಸ್ ಡ್ರಿಲ್ಸ್ ಮಾಡ್ತಾಯಿದ್ವಿ, ಬೇರೆ ಡ್ರಿಲ್ಗಳನ್ನೆಲ್ಲ ಮಾಡ್ತಿದ್ವಿ. ಅಂದರೆ
ಒಂದು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅನ್ನೋಂಥದ್ದನ್ನು ಸಿದ್ಧ ಮಾಡಲಿಕ್ಕೆ ನಮ್ಮನ್ನು ದೈಹಿಕವಾಗಿ ಸದೃಢವಾಗಿ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ರು. ಅದರ ಜೊತೆಗೆ ನಮ್ಮ ದೈನಂದಿನ ಕೆಲಸವನ್ನು ನಿರ್ವಹಿಸೋದಕ್ಕೆ ಏನೇನು ಆ್ಯಕ್ಟ್ಸ್ಗಳು ತಿಳ್ಕೊಬೇಕು, ಮಾಬ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದನ್ನು ತಿಳ್ಕೊಬೇಕು. ಆ ರೀತಿ ಎಲ್ಲ ಕ್ಷೇತ್ರದ ನಾಲೆಡ್ಜನ್ನು ಕೊಡಲಿಕ್ಕೆ ನಮ್ಮಲ್ಲಿ ಒಳ್ಳೆಯ ತರಬೇತಿಯನ್ನು ನೀಡಿದರು. ಈಗ ಟ್ರೈನಿಂಗ್ ಪೀರಿಯಡು ತುಂಬ ಮೂಮೆಂಟ್ಸ್ಗಳೆಲ್ಲ ಇರುತ್ತೆ. ಇನ್ನು ನಾವು ನೋಡೋದಾದರೆ ಅತ್ಯುತ್ತಮ ರಿವಾಲ್ವರ್ ಶೂಟರ್ ನಿಮಗೆ ಮೆಡಲ್ ಕೂಡ ಸಿಕ್ಕುತ್ತೆ. ಇದ್ರ ಬಗ್ಗೆ ವಿಶೇಷವಾಗಿ ಏನು ಹೇಳ್ತೀರಾ? ಹೌದು, ಶೂಟಿಂಗ್ ನಂದು ಏಮಿಂಗ್ ತುಂಬ ಚೆನ್ನಾಗಿದೆ. ಅದು ಮೊದಲಿಂದ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಫೈರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಸಲ ಅಂದರೆ ಏನೂ ಅಭ್ಯಾಸನೂ ಇಲ್ಲ, ಯಾವ ತರಬೇತಿನೂ ಇಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಮೊದಲನೇ ಸಲ 10 ಬುಲೆಟ್ಗಳನ್ನು ನಾನು ಇದು ಮಾಡಿದಾಗ 9 ಬುಲೆಟ್ ಬುಲ್ ಪಾಯಿಂಟಲ್ಲಿ ಬಿದ್ದಿತ್ತು. ಒಂದೇ ಒಂದು ಇನ್ನರಲ್ಲಿ ಅಂದರೆ 9.10ರಲ್ಲಿ ಮತ್ತು 1.9ರಲ್ಲಿತ್ತು. ಅಂದರೆ ಅಷ್ಟು ಪರ್ಫೆಕ್ಟಾಗಿ ಶೂಟಿಂಗ್ ಇತ್ತು. ಬಹುಶಃ ಇದಕ್ಕೆ ಕಾರಣ ಚಿಕ್ಕವರಿದ್ದಾಗ ನಾವು ತುಂಬ ಗೋಲಿ ಆಡ್ತಾ ಇದ್ದೆ. ಅದು ಇರಬಹುದು ಅಂತ ನಾನು ಅಂದ್ಕೊಳ್ಳೋದು. ಅಲ್ಲಿ ಗೋಲಿ ಆಡುವಾಗ ಗೊತ್ತಲ್ಲ, ಗುರಿ ಇಟ್ಟೆ ಹೊಡೆಯುವಂಥ ಅದು ಅಲ್ಲಿ ಟ್ರೈನಪ್ ಆಗಿತ್ತು ಅಂತ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಶೂಟಿಂಗ್ ತುಂಬ ಚೆನ್ನಾಗಿ ಇತ್ತು ನಂದು. ಅದು ಮತ್ತು ಯಾವಾಗೋ ಒಂದು ಸಲ ಆಕಸ್ಮಿಕವಾಗಿ ಶೂಟಿಂಗ್ ಚೆನ್ನಾಗಿ ಆಗ್ತಿದೆ ಅಂತಲ್ಲ, ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆನ್ಸಿ. ನಾನು ಯಾವಾಗ ಶೂಟಿಂಗ್ ಮಾಡಿದರೂ ಕೂಡ ತುಂಬ ಅಂದರೆ ಬುಲೆಟ್ಸ್ ಎಲ್ಲ ಟಾರ್ಗೆಟ್ಸಲ್ಲಿರುತ್ತೆ ಮತ್ತು ಒಳ್ಳೆ ಚೆನ್ನಾಗಿ ಶೂಟಿಂಗ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ರಿವಾಲ್ವರ್ ಕೂಡ ಆ ಸಲ ಚೆನ್ನಾಗಿ ಮಾಡಿದ್ರಿಂದ ನಮ್ಮ ಟ್ರೈನಿಂಗ್ ಅವಧಿನಲ್ಲಿ ನಮ್ಮ 25 ಜನದ ತಂಡದಲ್ಲಿ ರಿವಾಲ್ವರಲ್ಲಿ ನಂದು ತುಂಬ ಚೆನ್ನಾಗಿ ಬಂದಿದ್ದರಿಂದ ಬೆಸ್ಟ್ ರಿವಾಲ್ವರ್ ಶೂಟರ್ ಅಂತ ಆಗ ನನಗೆ ಒಂದು ಪ್ರೈಸ್ ಬಂತು. ಮತ್ತು ಇವಾಗ ಕೂಡ ಬೇರೆ ಸಂದರ್ಭದಲ್ಲಿ ನಾನು ನಮ್ಮ IPS ನಂತರ NPAನಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಗಲಿ, ಸ್ಪೋರ್ಟ್ಸ್ಗಳಲ್ಲಿ ಶೂಟಿಂಗ್ ಮಾಡುವಂಥ ನಮ್ಮದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಟೈಮಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಾಗಲಿ ಯಾವಾಗಲೂ ಕೂಡ ಶೂಟಿಂಗ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇನ್ಸ್ಪೈರ್ ಗೋಲಿ ಆಡೋದು. ಈಗ ನಮ್ಮ ವೀಕ್ಷಕರು ಅಂದ್ಕೊಳ್ತಾ ಇರ್ತಾರೆ, ಗೋಲಿ ಆಡ್ತಾ ಇದ್ರ ಇವರು, ಇವಾಗ ನೋಡಿದ್ರೆ ಇವಾಗ FP ಆಗಿಬಿಟ್ಟವರಲ್ಲ, ಹೆಂಗೆ ಸಾಧ್ಯ ಅಂತ ಅವರು ತುಂಬ ಫುಲ್ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಹಾಗಾದರೆ ನಾವು ಸೀರಿಯಸ್ ಆಗಿ ಮಾತಾಡೋದಾದರೆ ಟ್ರೈನಿಂಗಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಪಾಸ್ ಮಾಡೋದಕ್ಕೆ? ಈಗ ಸ್ವಲ್ಪ ನೋವಾಯಿತು, ಇಲ್ಲ ನನಗೆ ಆಗ್ತಾ ಇಲ್ಲ ಅಂತ ವಾಪಸ್ ಹೊಂಟೋಗೋರು ತುಂಬ ಜನ ಇರ್ತಾರೆ. ಅದೆಲ್ಲ ನೀವು ಹೇಳೋದಾದರೆ ಅಂಥವ್ರಿಗೆ ಇದ್ದಾರೆ ಖಂಡಿತ. ಅಂದರೆ ಈ ಪೊಲೀಸ್ ಟ್ರೈನಿಂಗ್ ಫಿಸಿಕಲ್ ಫಿಟ್ನೆಸ್ಸನ್ನು ಬಯಸುವಂಥ ಟ್ರೈನಿಂಗ್ ಅಲ್ವಾ. ಹಾಗಾಗಿ ಈಗ ನಾವು ಅಂತಂದರೆ ಹಳ್ಳಿಗಾಡಿನಿಂದ ಬಂದವರು, ತುಂಬ ಹೊರಗಿನ ಆ್ಯಕ್ಟಿವಿಟೀಸನ್ನು ನಾನು ಹೇಳಿದ್ನಲ್ಲ ನಿಮಗೆ, ನಮಗೆ ಮರ ಹತ್ತೋದು ಗೊತ್ತು, ಸೈಕಲ್ ಹೊಡೆಯೋದು ಗೊತ್ತು, ಓಡಾಡೋದು ಗೊತ್ತು. ದೂರದಿಂದ ನಮ್ಮದು ಚಿತ್ರದುರ್ಗ ಜಿಲ್ಲೆ, ಅಲ್ಲಿ ಅದು ಆಲ್ಮೋಸ್ಟ್ ಬರ ಇರುವಂಥದ್ದೇ ಜಿಲ್ಲೆ. ಅಲ್ಲಿ ನಮಗೆ ಕುಡಿಯೋ ನೀರಿಂದೇ ಸಮಸ್ಯೆ. ನಾವು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರಗಳಿಂದ ನೀರನ್ನು ಒತ್ಕೊಂಡು ಬರ್ತಾ ಇದ್ವಿ. ಅದು 2 ದೊಡ್ಡ ಬಿಂದಿಗೆಗಳಲ್ಲಿ ತಲೆ ಮೇಲೆ ಒಂದು ಬಗ್ಲಲ್ಲಿ ಒಂದು ಬಿಂದಿಗೆಗಳನ್ನು ಒತ್ಕೊಂಡು ನೀರು ತರಬೇಕಾಗ್ತಿತ್ತು. ಆ ಥರ ನಾವು ಫಿಸಿಕಲ್ ಆ್ಯಕ್ಟಿವಿಟಿನಲ್ಲಿ ತುಂಬ ಕೆಲಸ ಮಾಡಿದ್ರಿಂದ, ಮತ್ತು ಈವನ್ ನಮ್ಮ ತಂದೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ರಲ್ಲ, ಆಗ ನಾನು ಹೈಸ್ಕೂಲಿಂದನೇ ಆಲ್ರೆಡಿ ನಮ್ಮ ತಂದೆ ಜೊತೆಗೆ ವಾಕಿಂಗ್ ಮಾಡೋವಂಥದ್ದು. ಅಂದರೆ ನನಗೆ ಆ ಫಿಸಿಕಲ್ ಫಿಟ್ನೆಸ್ ಕಡೆಗೆ ಮುಂಚಿನಿಂದನೇ ಒಂದು ಒಲವಿತ್ತು. ಹಾಗಾಗಿ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಿದ್ದರಿಂದ ಟ್ರೈನಿಂಗಲ್ಲಿ ಯಾವಾಗಲೂ ನನಗೆ ಇದು ತುಂಬ ಟಫ್ ಆಯ್ತಪ್ಪ, ಅಂದರೆ ನಾನು ಇದನ್ನು ಆಗ್ತಾನೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಯಾವಾಗಲೂ ಬಂದಿಲ್ಲ. ಹಾಗಾದ್ರೆ ನೀವು ಗೊತ್ತಿಲ್ಲದೇನೆ ಚಿಕ್ಕ ವಯಸ್ಸಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನೀವೆಲ್ಲ ಇರ್ಬೋದು, ಮುಂದೆ ಪೊಲೀಸ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಅವಾಗಿಂದನೇ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಮೇಡಮ್, ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನೀವು ಚಿತ್ರದುರ್ಗದಿಂದ ಬಂದು ಇವಾಗ ಪ್ರೆಸೆಂಟ್ ಚಾಮರಾಜನಗರ ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದವರು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಏನಾದರೂ ಹೇಳ್ತಾರಾ ಸಿಕ್ಕಾಗ ನಿಮಗೆ? ಖಂಡಿತ, ತುಂಬ ಜನ ಫ್ರೆಂಡ್ಸ್, ನಂದು ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸು, ಕಾಲೇಜ್ನವರು ಮತ್ತು ಡಿಗ್ರಿನವರು ಈಗೂ ಕೂಡ ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ಅವ್ರಿಗೂ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಮತ್ತು
ಅವ್ರು ಹೇಳ್ತಾ ಇರ್ತಾರೆ, ನೀನು ಇಲ್ಲಿಗೆ ಬಂದರೂ ಕೂಡ ಏನೂ ಬದಲಾಗಿಲ್ಲ, ಹಾಗೇ ಇದೆಯಾ ಅನ್ನುವಂಥದ್ದು. ಅದು ಏನು ಡಿಫ್ರೆನ್ಸ್ ಏನಂತಲ್ಲ, ನಾನು ಖಂಡಿತ ನನ್ನ ಯಾವ ಫ್ರೆಂಡ್ಸ್ ಆಗಲಿ, ಹಳೆ ನಮ್ಮ ಶಿಕ್ಷಕರಾಗಲಿ ಸಿಕ್ಕಾಗ ನನ್ನ ಮನಸ್ಸಲ್ಲಿ ಆವಾಗಿಂದೇ ನೆನಪಿರುತ್ತೆ ಹೊರತು ಈಗ ನಾವೇನಾಗಿದ್ದೀವಿ ಅನ್ನೋಂಥದ್ದಲ್ಲ. ಹಾಗಾಗಿ ಅವ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡು ಅವರು ಈವನ್ ಕೆಲವು ಫಂಕ್ಷನ್ಸ್ಗಳಿಗೆಲ್ಲ ಬರ್ತಾರೆ. ನಾನು ಸಮಯ ಸಿಕ್ಕು ಊರಿಗೆ ಹೋದಾಗ ಎಲ್ಲರನ್ನೂ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವ್ರಿಗೆ ಖಂಡಿತ ಖುಷಿ ಇದೆ ಅದ್ರ ಬಗ್ಗೆ. ಈಗ ಅಂದರೆ ಸ್ಕೂಲು ಕಾಲೇಜ್ ಡೇಸಲ್ಲಿ ನೋಡಿದ್ದ ಕವಿತಾ ಭೇಟಿನೇ ಬೇರೆ, ಇವಾಗಿನ ಕವಿತಾ ಭೇಟಿನೇ ಬೇರೆ. ಅವರು ಯಾವ ರೀತಿ ಅಂದರೆ ನೀನು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಆ ಥರ ಏನಾದರೂ ರೇಕ್ಸೋ ಅಂಥದ್ದು ಏನಾದ್ರು ಇನ್ಸಿಡೆಂಟ್ ನಡೆಯುತ್ತಾ ಫ್ರೆಂಡ್ಸ್ ಮಧ್ಯ ಸಿಕ್ಕಾಗ? ಅಂದರೆ ರೀಸೆಂಟಾಗಿ ನನ್ನ ಡಿಗ್ರಿ ಫ್ರೆಂಡ್ ಒಬ್ಳು ದೀಪಾ ಅಂತ ಸಿಕ್ಕಿದ್ದು. ಅದು 23 ವರ್ಷದ ನಂತರ, ಅಂದರೆ ಡಿಗ್ರಿ ಓದುವಾಗ ಸಿಕ್ಕದ್ದು ನಂತರ 23 ವರ್ಷದ ನಂತರ ಭೇಟಿ ಆಗುವಂಥ ಅವಕಾಶ ಬಂತು. ಆಗ ಅವಳು ಹೇಳ್ತಾ ಇದ್ಲು, ಓ ಇಷ್ಟು ದಿನ ಆಗಿದೆ, ಅಂದರೆ ಹೇಗೆ ರಿಸೀವ್ ಮಾಡ್ತಾರೆ, ಹೇಗೆ ಟ್ರೀಟ್ ಮಾಡ್ತಾಳೆ ಅಂತ ನನಗೆ ಸ್ವಲ್ಪ ಒಂಥರ ಆತಂಕ ಇತ್ತು. ಬಟ್ ಆಮೇಲೆ ತುಂಬ ಕಂಫರ್ಟಬಲ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಅಂದರೆ ನನಗೆ ಯಾವ ಡಿಫರೆನ್ಸ್ ಏನಿಲ್ಲ. ಅಂದರೆ ನಾನು ಹೇಳಿದ್ನಲ್ವ, ನಾನು ನನ್ನ ಸ್ನೇಹಿತರ ಹಳಬರು ಸಿಕ್ಕಾಗ, ಈಗ ಹೈಸ್ಕೂಲ್ ಅವ್ರು ಸಿಕ್ಕಾಗ ನಾನು ಹೈಸ್ಕೂಲಿಂದ ಜ್ಞಾಪಕದಲ್ಲೇ ಇರ್ತೇನೆ. ಹಾಗಾಗಿ ಅಬ್ವಿಯಸ್ ಆಗಿ ತುಂಬ ಸಹಜವಾಗಿ ಅವ್ರ ಜೊತೆಗೆ ಹೊಂದ್ಕೊಂಡು, ಮತ್ತು ಅದು ತುಂಬ ಖುಷಿ ಕೊಡೋಂಥ ವಿಚಾರ. ಈಗ ನಾವೇನಾಗಿದ್ದೀವಿ ಅನ್ನೋದಕ್ಕಿಂತ ಆ ನೆನಪುಗಳಿದಾವಲ್ಲ, ಆ ನೆನಪು ಮತ್ತು ಬಾಲ್ಯದ ನೆನಪನ್ನು ತಾಜಾಗೊಳಿಸುವಂಥ ಜನರು ನಮಗೆ ಸಿಕ್ಕಾಗ ನಿಜವಾಗ್ಲೂ ಖಂಡಿತ ಖುಷಿ ಆಗುತ್ತಲ್ಲ. ಆಯ್ತಾ, ಇದೇ ಖುಷಿಲಿ ನಾನು ಇನ್ನೊಂದು ವಿಷಯ ಕೇಳ್ತೀನಿ, ಅದನ್ನು ಮೇ ಬಿ ಹೇಳಿದ್ರೆ ಇನ್ನೂ ಖುಷಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ಲವ್ ಸ್ಟೋರಿ ಅಂತ ಕೇಳ್ಪಟ್ವಿ ನಾವು, ನಿಮ್ಮ ಪ್ರೊಫೈಲನ್ನು ತಿಳ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು? ಸ್ಟಾರ್ಟ್ ಆಗ್ತಾ ಇದೆ ಖುಷಿ ಮಗುಳಿಗೆ. ನಾನು 2010ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದಾಗ ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಅದೇ ಇಸ್ವಿನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ DSP ಆಗಿ ಸೇರಿಕೊಂಡ್ರು. ಅವರು ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಅನ್ನೋ ಹುದ್ದೆನಲ್ಲಿ. ಸೊ ಎಕ್ಸೈಸ್ ಮತ್ತು ಪೊಲೀಸ್ಗೆ ಇಬ್ಬರಿಗೂ ಕೂಡ ಟ್ರೈನಿಂಗು ಒಂದೇ ಥರದ್ದು. ಸೊ ಇವೆರಡೂ ಕೂಡ ಯೂನಿಫಾರ್ಮ್ಡ್ ಸರ್ವಿಸ್ ಆಗಿರೋದ್ರಿಂದ ಸೇಮ್ ಟ್ರೈನಿಂಗನ್ನು ಮಾಡಬೇಕಾಗುತ್ತೆ. ಸೊ ನಾವು ಆಲ್ರೆಡಿ ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ಅಲ್ಲಿ ಟ್ರೈನಿಂಗಲ್ಲಿ ಇದ್ವಿ. ನಾವು ಜುಲೈನಲ್ಲಿ ಹೋಗಿದ್ವಿ. ಇವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಆಗಸ್ಟಲ್ಲಿ ಬಂದು ಜಾಯಿನ್ ಆದರು. ಸೊ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಯೂಶಲ್ ಆಗಿ ನಮ್ಮ ಪ್ಲಟೂನ್ಗಳನ್ನು ಸಿದ್ಧ ಮಾಡೋದು ಹೇಗಪ್ಪ ಅಂತಂದರೆ 8 ವೈಸ್ ಸಿದ್ಧ ಮಾಡಬೇಕಾಗುತ್ತೆ. ಆ ಥರ ಸಿದ್ಧ ಮಾಡಿದಾಗ ಬಂದಂಥ ನಂಬರ್ಸ್ ಇತ್ತಲ್ಲ, ಅದು ನಮ್ಮ ಮನೆಯವ್ರದ್ದು 19, ನಂದು 20. ಸೊ ಇಡೀ ಪೂರ್ತಿ 1 ವರ್ಷ. ಸೊ ದಟ್ ವಿಲ್ ರಿಮೈನ್ ಪರ್ಮನೆಂಟ್ ಪ್ಲಟೂನಲ್ಲಿ. ನಮ್ಮ ಪ್ಲೇಸ್ ಅಲ್ಲೇ ಇರುತ್ತೆ ಯಾವಾಗಲೂ 19, 20. ಹಾಗಾಗಿ ಇಡೀ 1 ವರ್ಷ ಪಕ್ಕದಲ್ಲೇ ಇದ್ದದ್ದಲ್ವ, ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ರಿಂದ ಮತ್ತು ಸ್ಟಾರ್ಟಿಂಗಲ್ಲಿ ಈಗ ಪರಿಚಯ ಆಯಿತು. ಆ ಪರಿಚಯ ಹಾಗೆ ಮುಂದೆ ಹೋಗಿ ಪ್ರೇಮಕ್ಕೆ ತಿರುಗಿತು. ನಂತರ ನಮ್ಮ ಟ್ರೈನಿಂಗ್ ಎಲ್ಲ ಮುಗಿದು ನಾವು ಮದುವೆ ಮಾಡ್ಕೊಳ್ಬೇಕು ಅನ್ನುವಂಥ ಫಸ್ಟು ಅಪ್ರೋಚ್ ಮಾಡಿದ್ಯಾರು? ಫಸ್ಟು ಪ್ರಪೋಸ್ ಮಾಡಿದ್ಯಾರು? ಅಂದರೆ ಇದು ಹೇಗೆ ಅಂತಂದರೆ, ಇದೆಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡಲ್ಲ, ಇದು ಆಟೋಮೆಟಿಕಲ್ಲೇ ಆಗುವಂಥದ್ದಲ್ವ. ಹಾಗಾಗಿ ಯಾರು ಅಪ್ರೋಚ್ ಮಾಡಿದ್ದು, ಯಾರು ಹೇಳ್ಕೊಂಡ್ರು ಅಂತ ಅನ್ನೋದಕ್ಕಿಂತ ಇಟ್ ಈಸ್ ಗ್ರ್ಯಾಜುವಲಿ ಡೆವಲಪ್ಡ್ ಫೀಲಿಂಗ್ ಇದು. ಆದರೆ ಮದುವೆ ಅಂತ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಕೇಳಿದ್ರು ಮದುವೆ ಮಾಡ್ಕೊಳ್ಳೋಣ ಅಂತ. ನಾವಿಬ್ಬರು ಡಿಸೈಡ್ ಮಾಡ್ಕೊಂಡೇನೋ ಆಯಿತು ಅಂತ ಅಂದ್ಕೊಂಡ್ಬಿಟ್ವಿ. ಆದರೆ ನಮ್ಮದು ಡಿಫ್ರೆಂಟ್ ಕಾಸ್ಟ್ ಆಗಿದ್ದರಿಂದ ಸೊ ಅಲ್ಲಿ ಸ್ವಲ್ಪ ಸಮಸ್ಯೆ ಶುರುವಾಯಿತು. ನಮ್ಮ ಮನೆ ಕಡೆಯವರು ಅವರು ಒಪ್ಕೊಂಡ್ರು. ಬಟ್ ನನ್ನ ಹಸ್ಬೆಂಡ್ ಮನೆಯ ಕಡೆಯಲ್ಲಿ ಅಬ್ವಿಯಸ್ ಆಗಿ ಸ್ವಲ್ಪ ಅವ್ರಿಗೆ ಒಪ್ಪಿಗೆ ಇರಲಿಲ್ಲ. ಅಲ್ಲಿಗೂ ನಾವು ಒಂದು 2 years ವೆಯ್ಟ್ ಮಾಡಿದ್ವಿ ಒಪ್ಪಿಗೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ. ಕೊನೆಗೆ ನಮ್ಮ ಅತ್ತೆಯವರು ಒಪ್ಪೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ನಮ್ಮ ಮನೆಯವರು ನಿಂತು ಮದುವೆಯನ್ನು ಮಾಡಿಕೊಟ್ರು.
ಓ ಹಾಗಾದ್ರೆ ನಿಮ್ಮ ಲೈಫ್ ಲವ್ ಸ್ಟೋರಿಯಲ್ಲೂ ಒಂದೆಲ್ಲೋ ಟ್ರಾಜಿಡಿ ಇತ್ತು ಅಂತ ಅನ್ಕೊಳ್ತೀವಿ ಹಾಗಾದ್ರೆ. ಹೌದು, ಅದು ಆಬ್ವಿಯಸ್ ಅಲ್ಲ ಅಂತಂದರೆ ಆ ಥರದ್ದು ಒಂದು ಸ್ಟಾರ್ಟಿಂಗಲ್ಲಿ ಒಪ್ಪೋದೇ ಇಲ್ಲ. ಆಮೇಲೆ ಮತ್ತು ಮದುವೆ ಆದ ನಂತರ ನನ್ನ ಮಗಳು ಹುಟ್ಟುವಂಥ ಸಂದರ್ಭಕ್ಕೆ ಅಷ್ಟೊತ್ತಿಗಾಲೇ ನಮ್ಮ ಅತ್ತೆಯವರು ಸರಿಯಾಗಿ ಮೊಮ್ಮಗಳು ಬಂದ ತಕ್ಷಣ ಖುಷಿಯಾಗಿ ಅವರು ಕೂಡ ಅಕ್ಸೆಪ್ಟ್ ಮಾಡಿಕೊಂಡ್ರು. ಎಸ್ ಹಾಗಾದರೆ ನಿಮ್ಮ ಒಂದು ಲವ್ ಸ್ಟೋರಿ ಜರ್ನಿಯಲ್ಲಿ ಒಂದು ನೆನ್ಪಿಟ್ಕೊಳ್ಳುವಂಥ ಒಂದು ಮೆಮೊರೇಬಲ್ ಮೂಮೆಂಟ್ನ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ? ಅಂತಂದ್ರೆ ಆಲ್ ಮೊಮೆಂಟ್ಸ್ ಆರ್ ಮೆಮೊರೇಬಲ್. ಒಂದು ನಮ್ಮ ವೀಕ್ಷಕರಿಗೆ ಹೇಳುವಂಥದ್ದು ಅಂದರೆ ನಾವು ನಾನು ಮೊದಲೇ ಹೇಳಿದೆ, ಪ್ರತಿ ಕ್ಷಣ ಕೂಡ ಆ ಟೈಮಲ್ಲಿ ನಾವು ಜೊತೆಗೆ ಇದ್ದಿದ್ದು. ಯಾಕಂದರೆ ಎನಿ ಆ್ಯಕ್ಟಿವಿಟೀಸ್ ಗ್ರೂಪಲ್ಲೇ ಮಾಡಬೇಕು, ಮತ್ತು ಜೊತೆಯಲ್ಲೇ ಇರಬೇಕಾಗ್ತಿತ್ತಲ್ವ. ಹಾಗಾಗಿ ಆಲ್ಮೋಸ್ಟ್ ಜೊತೆಲೇ ಇರ್ತಿದ್ವಿ. ಒಮ್ಮೆ ನಮಗೆ ಹೈದ್ರಾಬಾದ್ಗೆ ಟೂರ್ ಕರ್ಕೊಂಡು ಹೋಗ್ತಾರೆ, ಅಂದರೆ ದಟ್ ಈಸ್ ಅ ಪಾರ್ಟ್ ಆಫ್ ಟ್ರೈನಿಂಗ್. ಆ ಥರ ಕರ್ಕೊಂಡು ಹೋದಾಗ ಅಲ್ಲಿ ಮ್ಯೂಸಿಯಮ್ಗೆ ವಿಸಿಟ್ ಮಾಡೋದಿತ್ತು. ಆ ಥರ ವಿಸಿಟ್ ಮಾಡೋ ಹೋದಾಗ ಎಲ್ಲ ಗುಂಪುಗಳನ್ನು ಅಲ್ಲೇನಿಗೆ ಕಂಪಲ್ಸರಿಯಾಗಿ ಎಲ್ಲರೂ ಜೊತೆಗೇ ಹೋಗ್ಬೇಕಂತೆಲ್ಲ. ಸೊ ಅವ್ರವ್ರ ಗ್ರೂಪ್ ಜೊತೆಗೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಆ ಥರ ಹೋದಂಥ ಸಂದರ್ಭದಲ್ಲಿ ನಾನು ಮತ್ತು ನಾಗಶಯನ ಅವರು ಜೊತೆಗೆ ಹೋಗಿ ನೋಡ್ತಾ ಇದ್ವಿ ಇದನ್ನೆಲ್ಲ. ನಾನು ಬೇಕು ಸುಮ್ಮನೆ ತಮಾಷೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ಸಡನ್ನಾಗಿ ನಾನು ಒಂದು ಸ್ವಲ್ಪ ಎಲ್ಲ ಕಾಣಿಸ್ದೇ ಇರೋ ಥರ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಸಡನ್ಲಿ ಅವ್ರು ಎಷ್ಟು ಪ್ಯಾನಿಕ್ ಆಗಿ ಎಲ್ಲ ಹುಡುಕಾಟ ಆಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಐ ವಾಸ್ ವಾಚಿಂಗ್ ಹಿಮ್. ಅದನ್ನು ನೋಡಿ ಭಾಳ ಖುಷಿ ಪಡ್ತಾ ಮಜಾ ತಗೋತಾ ಇದ್ದೆ. ಅವರು ಆ ಥರ ಹುಡುಕೋದು ಎಲ್ಲೋದು ಅಂದರೆ ಸಡನ್ನಾಗಿ ಅವ್ರಿಗೆ ಒಂಥರ ಎಲ್ಲಿ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಒಂದು ರೀತಿ ಗಾಬರಿ, ಆತಂಕ, ಅದೆಲ್ಲ ಫೀಲಿಂಗ್ ಇತ್ತಲ್ಲ. ದಟ್ ವಾಸ್ ವೆರಿ ಮೆಮೊರಬಲ್. ಆಮೇಲೆ ನಾನು ಇಲ್ಲೇ ಇದ್ದೀನಿ ಅಂತ. ಅವಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಸರ್? ಅಯ್ಯೋ ಎಲ್ಲೋದೆ ನೀನು, ನಾನು ಸಡನ್ನಾಗಿ ಎಲ್ಲಿ ಮಿಸ್ ಆಗೋಗ್ಬಿಟ್ಟಿಯಪ್ಪ ಇಷ್ಟು ಜನದ ಮಧ್ಯೆ ಅಂತ ಅನ್ಕೋತಾ ಇದ್ದೆ ಅಂತ ಹೇಳ್ತಾ ಇದ್ರು.